ಫ್ರೆಂಡ್ಸ್, ನಮ್ಮ ಹೆಲ್ದಿ ಫುಡ್ ಚಾನೆಲ್ನ ಸರಮಾಲಿಕೆಯಲ್ಲಿ ಇನ್ನೊಂದು ಹೆಲ್ದಿ ಫುಡ್ ರೆಸಿಪಿಯನ್ನು ಇಡಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಎಲ್ಲ ವಿಡಿಯೋಗಳನ್ನು ಒಮ್ಮೆ ನೋಡಿ ಮತ್ತೆ ಬೇಕಾದವಾಗ ನೋಡಿ ಫುಡ್ ತಯಾರಿಸ್ಕೊಳ್ಬೋದು. ಆದ್ದರಿಂದ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತಿನ ಫುಡ್ ಐಟಮ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಶೇಂಗಾ ಚಿಕ್ಕಿ ತಯಾರಿಸುವುದನ್ನು ನೋಡ್ತೀರಾ. ಶೇಂಗಾ ಚಿಕ್ಕಿಗೆ ಬೇಕಾಗುವ ಸಾಮಗ್ರಿಗಳು: 3 ಕಪ್ ಶೇಂಗಾ, 1 ಕಪ್ ಜೋನೆ ಬೆಲ್ಲ, 5-6 ಏಲಕ್ಕಿ. ನೋಡಿ, ನಾನಿಲ್ಲಿ 3 ಕಪ್ ಶೇಂಗಾವನ್ನು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಶೇಂಗಾವನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿಯಬೇಕು. ಈಗ ಬಿಸಿ ಆರಿದ ನಂತರ ಚಪಾತಿ ಲಟ್ಟಣಿಕೆಯಿಂದ ಈ ರೀತಿ ಮಾಡಿದರೆ ಸುಲಭವಾಗಿ ಸಿಪ್ಪೆ ಬಿಡುತ್ತೆ. ಸಿಪ್ಪೆಗಳನ್ನೆಲ್ಲ ಹಾರಿಸಿ ಹಾಕಿದರೆ ನೋಡಿ, ಕ್ಲೀನಾದ ಬೀಜಗಳನ್ನು ಈಗ ನೋಡಬಹುದು. ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಬೇಕು ಎನಿಸಿದರೆ ಮತ್ತೆ ಈ ರೀತಿ ಮಾಡಿ. ನೀವು ಮಿಕ್ಸಿಯಲ್ಲಿ ಹಾಕಿ ರನ್ ಮಾಡುವುದಕ್ಕಿಂತ ಇದು ಉತ್ತಮ ಎಂದು ನನ್ನ ಅನುಭವ. ಇದನ್ನು ಹಾಗೆ ಎತ್ತಿಟ್ಬಿಡಿ. ಈಗ ನೋಡಿ, ನಾನು ಒಂದು ಕಡಾಯಿಯಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿ ನಿಧಾನವಾಗಿ ಲೋ ಫ್ಲೇಮ್ನಲ್ಲಿ ಕಾಯಿಸಬೇಕು. ಶೇಂಗಾ ಒಂದು ಸಂಪೂರ್ಣವಾದ ಆಹಾರ. ಇದು ಪ್ರೋಟೀನ್ಗಳು, ಮಿನರಲ್ಗಳು, ವಿಟಮಿನ್ಗಳ ಆಗರ. ಇದು ಇನ್ಸ್ಟಂಟ್ ಎನರ್ಜಿ ಬೂಸ್ಟರ್ ಕೂಡ ಹೌದು. ಮಕ್ಕಳ ಸ್ಕೂಲ್ ಸ್ನ್ಯಾಕ್ಸ್ ಬಾಕ್ಸ್ಗಳಲ್ಲಿ ಶೇಂಗಾ ಚಿಕ್ಕಿಗಳನ್ನು ಮಾಡಿ ಕಳುಹಿಸಿ. ಅವರು ಪ್ಲೇ ಗ್ರೌಂಡ್ನಿಂದ ಬಂದ ನಂತರ ತಿಂದರೆ ಪುನಃ ಎನರ್ಜಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ರಾತ್ರಿ ಅರ್ಧ ಕಪ್ ಶೇಂಗಾವನ್ನು ನೆನೆ ಹಾಕಿ ಬೆಳಗ್ಗೆ ತಿಂದರೆ ಬೆಳಗಿನ ಉಪಹಾರವನ್ನು ತಿನ್ನುವ ಅಗತ್ಯನೇ ಇರುವುದಿಲ್ಲ. ಎಲ್ಲ ರೀತಿಯಿಂದಲೂ ಇದು ಸಂತುಲಿತವಾದ ಆಹಾರ. ಆದ್ದರಿಂದ ಇದು ಸಾವಯವದಾಗಿದ್ದರೆ ತುಂಬ ಒಳ್ಳೆಯದು. ಅಂಗಡಿಗಳಲ್ಲಿ ಸಿಗುವ ಸಿಪ್ಪೆ ತೆಗೆದ ಶೇಂಗಾದ ಪ್ಯಾಕೆಟ್ಗಿಂತ ಸಿಪ್ಪೆ ಇರುವ ಶೇಂಗಾವನ್ನೇ ಖರೀದಿ ಮಾಡಿ. ಟಿವಿ ನೋಡ್ತಾ ಇರುವ ಸಮಯದಲ್ಲಿ ಇದನ್ನು ಬಿಡಿಸಿಟ್ಕೊಂಡ್ರೆ ಸ್ವಲ್ಪವಾದರೂ ಕೆಮಿಕಲ್ಸ್ನಿಂದ ಇದನ್ನು ಫ್ರೀಯನ್ನಾಗಿ ಮಾಡಬಹುದು. ಶೇಂಗಾದ ಸೇವನೆ ಕೂದಲಿನ ಮತ್ತು ಚರ್ಮದ ಆರೋಗ್ಯಕ್ಕೆ ಅತಿ ಒಳ್ಳೆಯದು. ಹಾಗೆಯೇ ಹಾರ್ಟ್ ಅಟ್ಯಾಕ್ ಮತ್ತು ಕ್ಯಾನ್ಸರ್ ಕಾಯಿಲೆಗಳನ್ನು ಕೂಡ ದೂರವಿಡಬಹುದು. ನೋಡಿ, ಈಗ ಬೆಲ್ಲ ಹದಕ್ಕೆ ಬರ್ತಾ ಇದೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೇಜ್. ಈ ಹದವನ್ನು ನೋಡಲಿಕ್ಕೆ ಒಂದು ಅರ್ಧ ಕಪ್ ನೀರನ್ನು ಮೊದಲೇ ರೆಡಿ ಇಟ್ಟುಕೊಳ್ಳಿ. ಈಗ ಬೆಲ್ಲದ 1-2 ಹನಿಗಳನ್ನು ಆ ಕಪ್ಪಿನೊಳಗೆ ಹಾಕಿ ಈಗ ಕಪ್ಪಿನಲ್ಲಿ ಹಾಕಿದ ಬೆಲ್ಲವನ್ನು ಎತ್ತಿ ನೋಡಿ. ಅದು ಸರಿಯಾಗಿ ಗಟ್ಟಿಯಾಗಿದ್ದರೆ ಹದಕ್ಕೆ ಬಂದಿದೆ ಎಂದರ್ಥ. ನೋಡಿ, ಕೈಯಲ್ಲಿ ಇಟ್ಕೊಂಡ್ರೂ ಕೂಡ ಕೈಗೆ ಅಂಟುಕೊಳ್ಳೋದಿಲ್ಲ, ಅಷ್ಟು ಗಟ್ಟಿಯಾಗಿದೆ. ಹಾಗೆ ಆ ನೀರಿನಲ್ಲಿ ಅದು ಕರಗಲೂಬಾರದು, ಅದನ್ನು ಕೂಡ ಗಮನಿಸಿ. ಇಲ್ಲಿ ನೀವು ಮಿಸ್ಟೇಕ್ ಮಾಡಿದರೆ ಇದು ಚಿಕ್ಕಿ ಸರಿಯಾಗಿ ಆಗೋಲ್ಲ. ಆದ್ದರಿಂದ ಇದನ್ನು ತುಂಬ ಇಂಪಾರ್ಟೆಂಟಾಗಿ ನೀವು ಗಮನಿಸಿ. ಇದೇ ಹಂತದಲ್ಲಿ ಬೆಲ್ಲಕ್ಕೆ ಈಗ ಶೇಂಗಾವನ್ನು ಕುಡಿಸ್ಕೊಳ್ಳಿ. ಎಲ್ಲ ಕಡೆಯಲ್ಲೂ ಬೆಲ್ಲ ಅಂಟಿಕೊಳ್ಳುವಂತೆ ಸರಿಯಾಗಿ ತಿರುಗಿಸಿ. ಈಗ ಏಲಕ್ಕಿ ಪೌಡರನ್ನು ಕೂಡಿಸಿಕೊಳ್ಳಿ.
ಈಗ ಸ್ಟವ್ ಆಫ್ ಮಾಡಿ ಈಗ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ಸರಿಯಾಗಿ ಸವರಿ, ಹಾಗೆ ದೋಸೆ ತೆಗೆಯುವ ಸೌಟಿಗೂ ಕೂಡ ತುಪ್ಪ ಸವರಿ ಈಗ ಮಿಶ್ರಣವನ್ನು ತುಪ್ಪ ಸವರಿದ ಪ್ಲೇಟಿಗೆ ಹಾಕಿ ಈಗ ಬೇಗ ಬೇಗ ಲೆವೆಲ್ ಮಾಡಿ. ಈ ಹಂತದಲ್ಲೂ ಕೂಡ ಇಂಪಾರ್ಟೆಂಟ್ ಇದೆ, ಇಲ್ಲಿ ನೀವು ನಿಧಾನ ಮಾಡಿದರೆ ಅಲ್ಲೇ ಗಟ್ಟಿಯಾಗಿ ಬಿಡುತ್ತೆ. ಇಲ್ಲಿ ನೀವು ತುಪ್ಪ ಸವರಿದ ಸೌಟನ್ನು ಉಪಯೋಗಿಸಬೇಕು. ನಾನು ಕಾಲೇಜಿಗೆ ಹೋಗುವಾಗ ತಯಾರಿಸುವ ಸ್ವೀಟ್ ಅಂದರೆ ಇದೊಂದೇ ಆಗಿತ್ತು. ಅಕ್ಕನ ಮನೆಗೆ ಹೋಗುವಾಗಲೆಲ್ಲ ಅಮ್ಮ 2-3 kg ಶೇಂಗಾ ತಂದುಬಿಟ್ಟು ಚಿಕ್ಕಿ ಮಾಡು ಅಂತ ಹೇಳ್ತಾಯಿದ್ರು. ಇನ್ನು ಜೋನಿ ಬೆಲ್ಲ ಅಮ್ಮನ ಹತ್ರ ಯಾವಾಗಲೂ ಖಾಲಿ ಅಂತಾನೇ ಇಲ್ಲ. ಒಂದು ಡಬ್ಬ ಮುಗಿದ್ರೊಳಗೆ ಇನ್ನೊಂದು ಡಬ್ಬ ತರಿಸಿರ್ತಿದ್ರು. ಅಕ್ಕನ ಮಗಳು ಈಗಲೂ ಕೂಡ ಚಿಕ್ಕಿ ಚಿಕ್ಕಮ್ಮ ಅಂತಾನೇ ರೇಗಿಸ್ತಾ ಇರ್ತಾಳೆ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇಷ್ಟವಾಗುವ ಈ ಚಿಕ್ಕಿಯನ್ನು ನೀವು ಮನೆಯಲ್ಲೇ ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಎಲ್ಲರೂ ತೃಪ್ತಿಯಾಗುವಷ್ಟು ತಿನ್ಬೋದು. ಬಿಸಿ ಆರೋದ್ರೊಳಗೆ ಲೈನ್ ಹಾಕಿ ಕಟ್ ಮಾಡಿಟ್ಕೊಳ್ಳಿ. ತುಂಬ ದಿನಗಳವರೆಗೆ ಇಡುವುದಾದರೆ ಸ್ವಲ್ಪ ಶೇಂಗಾವನ್ನು ಹುರಿದು ಪೌಡರ್ ಮಾಡಿ ಚಿಕ್ಕಿಯ ಮೇಲೆಲ್ಲ ಉದುರಿಸಿ.